ನೋಡಿದ್ರಲ್ಲ ನೀವು ಏನೇನಾಗ್ತಿದೆ ಅಂದರೆ ದ ಮೇನ್ ಮಸಾಲ ಏನು ಅದನ್ನು ಆಲ್ರೆಡಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಆ ಮಸಾಲ ನಾನು ಯಾವಾಗಲೂ ರೆಡಿ ಮಾಡಿ ಇಟ್ಕೊಳ್ತೇನೆ, ನೋಡ್ಬೋದು. ಈಗ ಚಿಕನ್ಗೆ ನಾನು ಯೂಸ್ ಮಾಡಿದ್ದೇನೆ. ಈಗ ನೆಕ್ಸ್ಟ್ ನಾನು ಏನು ರೆಸಿಪಿ ಮಾಡ್ತೇನೆ ಅದು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ. ಯಾಕಂದರೆ ಈ ಒಂದು ಗ್ರೀನ್ ಮಸಾಲ ಈ ಥರ ಚಟ್ನಿ ಮಾಡ್ಕೊಂಡು ಇಟ್ಕೊಂಡ್ರೆ ತುಂಬ ಯೂಸ್ಫುಲ್ ಆಗ್ತದೆ. ಸ್ಪೆಷಲಿ ನಮಗೆ ಬ್ಯುಸಿ ಇರ್ತೇವೆ ನಾವು, ನಮಗೆ ಬೇರೆ ಇದರಲ್ಲಿ ತುಂಬ ಟೈಮ್ ತೊಗೊಳ್ತದೆ. ಸೊ ಈ ಥರ ನಾವು ವೆರೈಟಿ ಆಫ್ ಒಂದು ಚಟ್ನಿ ಯೂಸ್ ಮಾಡಿ ವೆರೈಟಿ ಆಫ್ ರೆಸಿಪಿಗಳನ್ನ ಮಾಡ್ಬೋದು. ಸೊ ಇವತ್ತು ಮೊನ್ನೆ ನಾನು ಇದು ಗ್ರೈಂಡ್ ಮಾಡಿದೆ ಚಿಕನ್ ಫ್ರೈಗೆ ಅಂತೇಳಿ. ಸೊ ಆ ಚಿಕನ್ ಫ್ರೈ ನಾನು ಇನ್ನೊಂದ್ಸರಿ ನಿಮಗೆ ಈ ಗ್ರೀನ್ ಮಸಾಲ ತೆಗೆದು ಚಿಕನ್ ಫ್ರೈ ಹೇಗೆ ಮಾಡೋದು ಅಂತೇಳಿ ಹೇಳ್ತೇನೆ. ಸೊ ಇವತ್ತು ನಾನು ಬಂದು ಚಿಕನ್ ಸೆಮಿ ಗ್ರೇವಿ, ಗ್ರೀನ್ ಮಸಾಲ ಚಿಕನ್ ಸೆಮಿ ಗ್ರೇವಿನ ಮಾಡಿದ್ದೀನಿ. ತುಂಬ 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 ಒಳ್ಳೆಯಾಗಿ ಬಂದಿದೆ. ನೀವೊಮ್ಮೆ ಇದನ್ನು ಟ್ರೈ ಮಾಡಿ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇನ್ನೊಬ್ಬರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಯಾಕೆಂದರೆ ಇಂಥ ಈಸಿ ರೆಸಿಪಿ ಎಲ್ಲ ಕಡೆ ಅಷ್ಟು ಈಸಿಲಿ ಸಿಗೋದಿಲ್ಲ, ಅದಕ್ಕೋಸ್ಕರ. ಸೊ ಐ ಹೋಪ್ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೇನೆ. ಮುಂದೆ ನನ್ನ ಮಗಳು ಬಂದು ನನಗೆ ಡಿಸ್ಟರ್ಬ್ ಮಾಡ್ತಿದ್ದಾಳೆ. ಮೇನ್ ಥಿಂಗ್ ಏನು ಹೇಳಿದ್ದು, ಈ ಚಟ್ನಿ ನೀವು ಬೇಕಾದ್ರೆ ಮಾಡಿ ಇಟ್ಕೋಬೋದು. ಫ್ರೀಝರಲ್ಲಿ ಇಡಬೇಕು, ಫ್ರಿಜ್ಜಲ್ಲಿ ಇಡಕ್ಕೆ ಹೋಗ್ಬೇಡಿ. ಯಾವಾಗ ನಿಮಗೆ ಯೂಸ್ ಮಾಡಲಿಕ್ಕೆ ಬೇಕು ಆವಾಗ ಇದನ್ನು 1 ಗಂಟೆ ಮೊದಲು ಹೊರಗಿಟ್ರೆ ಅದು ಡಿಫ್ರಾಸ್ ಆಗ್ತದೆ. ಮತ್ತು ಪುನಃ ಅದು ಯೂಸ್ ಮಾಡಿದಂತೆ ಪುನಃ ನೀವು ಅದನ್ನು ಬ್ಯಾಲೆನ್ಸ್ ಏನು ಉಳಿತದೆ ಅದನ್ನು ಫ್ರೀಝರಲ್ಲಿ ಇಡಬೇಕು. ಫ್ರಿಡ್ಜ್ ಅಲ್ಲ, ಓಕೆ. ಸೊ ಇಲ್ಲಿ ನಾನು ಇದಕ್ಕೆ ಯೂಸ್ ಮಾಡಿರೋದು ಚಕ್ಕೆ, ಲವಂಗ, ಏಲಕ್ಕಿ, ಹಸಿಮೆಣಸಿನಕಾಯಿ, ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಜೀರಿಗೆ, ಬೆಳ್ಳುಳ್ಳಿ ಮತ್ತು ಶುಂಠಿ ಇದನ್ನು ಯೂಸ್ ಮಾಡಿ ಹಾಕಿ ಇದನ್ನು ಚಟ್ನಿ ಮಾಡಿ ಇಟ್ಕೊಂಡಿದ್ದೀನಿ. ಓಕೆ, ಇದು ಪೇಸ್ಟ್ ಆಫ್ ದ್ಯಾಟ್. ಸೊ ಅದರಿಂದ ನಾನು ಚಿಕನ್ಗೆ ಯಾವುದೇ ರೀತಿಯಾದ ನಾನು ಇದನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದು ಇದು ಅಂತ ಹಾಕಲಿಕ್ಕೆ ಹೋಗಲಿಲ್ಲ, ಅದು ನೀವೇ ನೋಡಿದಿರಿ. ಸೊ ಐ ಹೋಪ್ ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೇನೆ. ಇಷ್ಟ ಆದರೂ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಸೊ ಅಲ್ಲಿ ತನಕ ನಮಸ್ಕಾರ ಎಲ್ಲರಿಗೂ. ಗುಡ್ ನೈಟ್, ಟೇಕ್ ಕೇರ್.